ಇದು ಈಗ ಇಂದಿನ ವಿಷಯ. ಆಫ್ರಿಕಾದಲ್ಲಿ ಎಂಪಾಕ್ಸ್ ಏಕಾಏಕಿ ನಿರ್ಲಕ್ಷಿಸಲಾಗಿದೆ. ಇದು ಈಗ ಮುಂದಿನ ಜಾಗತಿಕ ಸಾಂಕ್ರಾಮಿಕವಾಗಿ ಬದಲಾಗಬಹುದು. ಮೊದಲು ನಾವು ಎಂಪಾಕ್ಸ್ ಇತಿಹಾಸವನ್ನು ನೋಡೋಣ. ಎಂಪಾಕ್ಸ್ ಅನ್ನು 1958ರಲ್ಲಿ ಕಂಡುಹಿಡಿಯಲಾಯಿತು, ಸೆರೆಯಲ್ಲಿರುವ ಮಂಗಗಳಲ್ಲಿ. ಆದ್ದರಿಂದ ಮೂಲ ತಪ್ಪು ಹೆಸರು ಮಂಕಿಪಾಕ್ಸ್ ಮತ್ತು ಮೊದಲ ಮಾನವ ಪ್ರಕರಣವನ್ನು 1970ರಲ್ಲಿ ಗುರುತಿಸಲಾಯಿತು. ನಂತರ ದಶಕಗಳವರೆಗೆ ಇದನ್ನು ವೈಜ್ಞಾನಿಕ ಮತ್ತು ಸಾರ್ವಜನಿಕ ಆರೋಗ್ಯ ಸಮುದಾಯಗಳು ಹೆಚ್ಚಾಗಿ ನಿರ್ಲಕ್ಷಿಸಲ್ಪಟ್ಟವು, ದೂರಸ್ಥ ಪ್ರದೇಶದಲ್ಲಿ ಒಂದು ಅಸಾಮಾನ್ಯ ಸೋಂಕು ಎಂದು ಪರಿಗಣಿಸಲಾಗಿದೆ. ಉಷ್ಣವಲಯದ ಆಫ್ರಿಕಾದ ಗ್ರಾಮೀಣ ಪ್ರದೇಶಗಳು ಪ್ರಪಂಚದ ಉಳಿದ ಭಾಗಗಳಿಗೆ ಪ್ರಸ್ತುತವಾಗಿಲ್ಲ. 2022ರಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬೃಹತ್ ಪ್ರಮಾಣದ ಪಾಕ್ಸ್ ಏಕಾಏಕಿ ಸಂಭವಿಸಿದಾಗ ಹೆಚ್ಚಿದ ಸಂಶೋಧನಾ ನಿಧಿಯು ವೈಜ್ಞಾನಿಕ ಅಧ್ಯಯನಗಳ ಉಲ್ಬಣಕ್ಕೆ ಕಾರಣವಾಯಿತು. ಕೇವಲ ಒಂದು ವೈದ್ಯಕೀಯ ಸರ್ಚ್ ಇಂಜಿನ್ನಲ್ಲಿ ಹಿಂದಿನ 60 ವರ್ಷಗಳಿಗಿಂತಲೂ ಹೆಚ್ಚಿನ ಸಂಶೋಧನೆಯನ್ನು ಏಪ್ರಿಲ್ 2022ರಿಂದ ಉತ್ಪಾದಿಸಲಾಗಿದೆ. ಎಂಪಾಕ್ಸ್ಗಾಗಿ ರೋಗನಿರ್ಣಯ, ಚಿಕಿತ್ಸಕ ಮತ್ತು ಸೋಂಕು ತಡೆಗಟ್ಟುವ ಸಾಧನಗಳಲ್ಲಿ ಹೆಚ್ಚಿದ ಜಾಗತಿಕ ಹೂಡಿಕೆಗಾಗಿ ಆಫ್ರಿಕನ್ ಸಂಶೋಧಕರಿಂದ ಪುನರಾವರ್ತಿತ ಕರೆಗಳ ಹೊರತಾಗಿಯೂ 2022-23 ಜಾಗತಿಕ ಎಂಪಾಕ್ಸ್ ಏಕಾಏಕಿ ಸಂಭವಿಸಿದೆ. ಈಗ ಮಧ್ಯ ಆಫ್ರಿಕಾದಲ್ಲಿ ಎಂಪಾಕ್ಸ್ನ ಪ್ರಸ್ತುತ ಉಲ್ಬಣವನ್ನು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿ ಎಂದು ಘೋಷಿಸಿದೆ. ಇತರ ದೇಶಗಳಿಗೆ ಸಾರ್ವಜನಿಕ ಆರೋಗ್ಯದ ಅಪಾಯವನ್ನುಂಟು ಮಾಡುವ ಘಟನೆಗಳಿಗೆ ಇದು ಅತ್ಯುನ್ನತ ಎಚ್ಚರಿಕೆಯ ಮಟ್ಟವಾಗಿದೆ ಮತ್ತು ಸಂಘಟಿತ ಅಂತಾರಾಷ್ಟ್ರೀಯ ಪ್ರತಿಕ್ರಿಯೆಯ ಅಗತ್ಯವಿರುತ್ತದೆ. ನಾವು ಸಾರ್ಸ್-CoV ವ್ಯವಕಲನ 2 ಮತ್ತು ಇತರ ವೈರಲ್ ಸೋಂಕುಗಳ ಮೇಲೆ ಕೆಲಸ ಮಾಡಿದ ಸಾಂಕ್ರಾಮಿಕ ರೋಗ ಸಂಶೋಧಕರು. ಎಂಪಾಕ್ಸ್ನ ಇತ್ತೀಚಿನ ಇತಿಹಾಸವು ಪ್ರಪಂಚದ ಒಂದು ಮೂಲೆಯಲ್ಲಿರುವ ಸಾಂಕ್ರಾಮಿಕ ರೋಗವನ್ನು ಬೇರೊಬ್ಬರ ಸಮಸ್ಯೆ ಎಂದು ಪರಿಗಣಿಸಬಾರದು ಎಂದು ಮತ್ತೊಂದು ಜ್ಞಾಪನೆಯಾಗಿದೆ, ಏಕೆಂದರೆ ಅದು ಇದ್ದಕ್ಕಿದ್ದಂತೆ ವೇಗವಾಗಿ ಮತ್ತು ದೂರದವರೆಗೆ ಹರಡಲು ಪ್ರಾರಂಭಿಸಬಹುದು. ಇದು ಸಂಪನ್ಮೂಲ ಹಂಚಿಕೆ ಮತ್ತು ಲಸಿಕೆಗಳು, ರೋಗನಿರ್ಣಯ ಮತ್ತು ಚಿಕಿತ್ಸೆಗಳಿಗೆ ಪ್ರವೇಶದಲ್ಲಿ ಜಾಗತಿಕ ಅಸಮಾನತೆಗಳನ್ನು ಎತ್ತಿ ತೋರಿಸುತ್ತದೆ. ಇವುಗಳನ್ನು ಅನೇಕ ಕೈಗಾರಿಕೀಕರಣಗೊಂಡ ದೇಶಗಳಲ್ಲಿ ಲಭ್ಯಗೊಳಿಸಲಾಯಿತು ಮತ್ತು ಜಾಗತಿಕ ಏಕಾಏಕಿ ನಿಗ್ರಹಿಸಲು ಸಹಾಯ ಮಾಡಿತು, ಆದರೆ ಇನ್ನೂ ಹೆಚ್ಚಿನ ಆಫ್ರಿಕಾದಲ್ಲಿ ಕೊರತೆಯಿದೆ. ಈ ರೋಗವನ್ನು ಎಂಪಾಕ್ಸ್ ಎಂದು ಮರುನಾಮಕರಣ ಮಾಡಲಾಗಿದೆ, ಆದರೆ ಸದ್ಯಕ್ಕೆ ವೈರಸ್ನ ಹೆಸರು ಮಂಕಿಪಾಕ್ಸ್ ಎಂಪ್ಚ್ ಆಗಿ ಉಳಿದಿದೆ. ಇದು ಸಿಡುಬು ವೈರಸ್ಗೆ ನಿಕಟ ಸಂಬಂಧ ಹೊಂದಿದೆ. ಎಂಪಾಕ್ಸ್ ಅನ್ನು ಮಧ್ಯ ಮತ್ತು ಪಶ್ಚಿಮ ಆಫ್ರಿಕಾದ ಭಾಗಗಳಲ್ಲಿ ಸ್ಥಳೀಯ ಕ್ಯೂನೋಟಿಕ್ ಕಾಯಿಲೆ ಎಂದು ಪರಿಗಣಿಸಲಾಗಿದೆ. ಇದು ಮುಖ್ಯವಾಗಿ ಕಾಡು ಸಸ್ತನಿಗಳೊಂದಿಗೆ ನಿಕಟ ಸಂಪರ್ಕದ ಮೂಲಕ ಸ್ವಾಧೀನಪಡಿಸಿಕೊಂಡಿತು, ವಿಶೇಷವಾಗಿ ಬುಷ್ ಮಾಂಸವನ್ನು ನಿರ್ವಹಿಸುತ್ತದೆ, ಆದರೆ ಮಾನವನಿಂದ ಮನುಷ್ಯನಿಗೆ ನಿರಂತರ ಪ್ರಸರಣವಿರಲಿಲ್ಲ. ಸೋಂಕಿತ ಪ್ರಯಾಣಿಕರು ಅಥವಾ ಸೋಂಕಿತ ಸಣ್ಣ ಸಸ್ತನಿಗಳ ಆಮದುಗಳಿಂದಾಗಿ ಸ್ಥಳೀಯ ಪ್ರದೇಶಗಳ ಹೊರಗೆ ಬಹಳ ಸಾಂದರ್ಭಿಕವಾಗಿ ಮಾತ್ರ ಪ್ರಕರಣಗಳು ಕಂಡುಬರುತ್ತವೆ. ಇದು 2022ರಲ್ಲಿ ಥಟ್ಟನೆ ಬದಲಾಯಿತು. ಬೃಹತ್ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಜಾಗತಿಕ ಏಕಾಏಕಿ 116 ದೇಶಗಳಲ್ಲಿ 99,000 ಪ್ರಯೋಗಾಲಯ ದೃಢಪಡಿಸಿದ ಪ್ರಕರಣಗಳಿಗೆ ಕಾರಣವಾಯಿತು. ಆಗಸ್ಟ್ 2022ರಲ್ಲಿ ಗರಿಷ್ಠ ಮಟ್ಟದಲ್ಲಿ ಪ್ರತಿ ವಾರ 6,000ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗುತ್ತವೆ. ಈ ಏಕಾಏಕಿ ಸಂಪೂರ್ಣ ಆಶ್ಚರ್ಯಕರವಾಗಿದೆ. ಹೆಚ್ಚಿನ ಪ್ರಕರಣಗಳು ಸ್ಥಳೀಯವಲ್ಲದ ದೇಶಗಳಿಂದ ವರದಿಯಾಗಿದೆ, ಹೆಚ್ಚಾಗಿ ಇತ್ತೀಚಿನ ಲೈಂಗಿಕ ಮುಖಾಮುಖಿಗಳ ಸಮಯದಲ್ಲಿ ಸೋಂಕಿಗೆ ಒಳಗಾದ ಪುರುಷರೊಂದಿಗೆ ಲೈಂಗಿಕತೆಯನ್ನು ಹೊಂದಿರುವ ಪುರುಷರಲ್ಲಿ. ಹೆಚ್ಚಿನ ಪ್ರಕರಣಗಳು ಪ್ರಾಯೋಗಿಕವಾಗಿ ವಿಶೇಷವಾಗಿ ತೀವ್ರವಾಗಿಲ್ಲದಿದ್ದರೂ ಮತ್ತು ಸಾವಿನ ಸಂಖ್ಯೆ ಕೇವಲ 200ಕ್ಕಿಂತ ಹೆಚ್ಚಿದ್ದರೂ ಜಾಗತಿಕ ಏಕಾಏಕಿ ಜುಲೈ 23, 2022ರಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅಂತಾರಾಷ್ಟ್ರೀಯ ಕಾಳಜಿಯ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿ ಎಂದು ಘೋಷಿಸಿತು. ಅದೃಷ್ಟವಶಾತ್ ನಡವಳಿಕೆಯ ಬದಲಾವಣೆಗಳು ಮತ್ತು ಅಪಾಯದಲ್ಲಿರುವ ಗುಂಪುಗಳಲ್ಲಿ ಲಸಿಕೆಗಳ ಸಂಯೋಜನೆಯಿಂದಾಗಿ ಪ್ರಕರಣಗಳ ಸಂಖ್ಯೆಯು ಶೀಘ್ರದಲ್ಲೇ ಕುಸಿಯಿತು. ಆಧುನಿಕ ಲಸಿಕೆಗಳು ಮತ್ತು ಆಂಟಿವೈರಲ್ ಔಷಧಗಳು ಎಂಪಾಕ್ಸ್ ವಿರುದ್ಧ ಚಟುವಟಿಕೆಯನ್ನು ಹೊಂದಿರುವ ಹೆಚ್ಚಿನ ಆದಾಯದ ಅನೇಕ ದೇಶಗಳಲ್ಲಿ ಲಭ್ಯವಿವೆ. ಇವುಗಳನ್ನು ಯುಎಸ್ ಮತ್ತು ಯುರೋಪ್ನಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಸಂಗ್ರಹಿಸಲಾಗಿದೆ, ಹೆಚ್ಚಾಗಿ ಪಾಕ್ಸ್ವೈರಸ್ ಅನ್ನು ಬಳಸಿಕೊಂಡು ಸಂಭಾವ್ಯ ಜೈವಿಕ ಶಸ್ತ್ರಾಸ್ತ್ರ ದಾಳಿಯ ತಯಾರಿಯಲ್ಲಿ. 2022ರಲ್ಲಿ ಜಾಗತಿಕ ಏಕಾಏಕಿ ಎಂಪಾಕ್ಸ್ ಕ್ಲಾಡ್ ಎ ನಿಂದ ಉಂಟಾಗಿದೆ. ಇದು ಪಶ್ಚಿಮ ಆಫ್ರಿಕಾದಲ್ಲಿ ಸ್ಥಳೀಯವಾಗಿದೆ ಮತ್ತು ಇದುವರೆಗೆ ಕಾಂಗೋ ಜಲಾನಯನ ಪ್ರದೇಶದಲ್ಲಿ ಮಾತ್ರ ಕಂಡುಬಂದಿರುವ ಕ್ಲಾಡ್ ಎಂಪಾಕ್ಸ್ ವೈರಸ್ ಅಲ್ಲ. ಅಂತಾರಾಷ್ಟ್ರೀಯ ಕಾಳಜಿಯ ಮೊದಲ ಎಂಪಾಕ್ಸ್ ಸಾರ್ವಜನಿಕ ಆರೋಗ್ಯ ತುರ್ತುಸ್ಥಿತಿಯನ್ನು ಮೇ 2023ರಲ್ಲಿ ಘೋಷಿಸಲಾಯಿತು. ಕ್ಲಾಡ್ ಎ ಎಂಪಾಕ್ಸ್ ಸೋಂಕುಗಳು ಇನ್ನೂ ಜಾಗತಿಕವಾಗಿ ಸಂಭವಿಸುತ್ತಿವೆ, ಆದರೆ ಕೆಟ್ಟದಾಗಿ ತೋರುತ್ತಿದೆ ಸದ್ಯಕ್ಕೆ. ಉಗಿಯನ್ನು ಒಟ್ಟುಗೂಡಿಸುವ ಪ್ರಸ್ತುತ ಎಂಪಾಕ್ಸ್ ಏಕಾಏಕಿ ವಿವರಿಸಿದಂತೆ ತೃಪ್ತಿಯು ದಾರಿತಪ್ಪಿಸುತ್ತದೆ. ನಾವು ನೋಡೋಣ ಆಫ್ರಿಕಾದಲ್ಲಿ ಏರಿಕೆ. ಆಫ್ರಿಕನ್ ಪ್ರದೇಶವು 2023ರಲ್ಲಿ ಪ್ರಾರಂಭವಾದ ಎಂಪಾಕ್ಸ್ ಪ್ರಕರಣಗಳಲ್ಲಿ ಏರಿಕೆಯನ್ನು ಅನುಭವಿಸುತ್ತಿದೆ. ದೀರ್ಘಕಾಲದವರೆಗೆ ಪಾಕ್ಸ್ ಸ್ಥಳೀಯವಾಗಿರುವ ಪ್ರದೇಶಗಳನ್ನು ಒಳಗೊಂಡಿರುವ ಖಂಡವಾಗಿ ಆಫ್ರಿಕಾ ಈಗ ಸಂಕೀರ್ಣವಾದ ಮೊಸಾಯಿಕ್ ಅನ್ನು ಪ್ರಸ್ತುತಪಡಿಸುತ್ತದೆ. ಸ್ಥಳೀಯ ಬಹುಮಟ್ಟಿಗೆ ಕ್ಯೂನೋಟಿಕ್ ಹಿಂದೆ ಪ್ರಧಾನವಾಗಿದ್ದ ಮಾದರಿಯಿಂದ ಉಂಟಾಗುವ ಪ್ರಕರಣಗಳು.
2022ರ ಜಾಗತಿಕ ಏಕಾಏಕಿ ಸಂಬಂಧಿಸಿದ ಪ್ರಕರಣಗಳು. ಉದಾಹರಣೆಗೆ ದಕ್ಷಿಣ ಆಫ್ರಿಕಾದಲ್ಲಿ ಅತ್ಯಂತ ಚಿಂತಾಜನಕವಾಗಿ ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯದಿಂದ ವರದಿಯಾದ ಮ್ಪಚಿತ ಕ್ಲೇಡ್ ಐಬ್ ಸೋಂಕುಗಳ ಸಂಖ್ಯೆ ಹೆಚ್ಚುತ್ತಿದೆ. ನಾವು ಹೆಚ್ಚು ಅಪಾಯಕಾರಿ ಸ್ಟ್ರೈನ್ ಅನ್ನು ನೋಡೋಣ. ಪ್ರಸ್ತುತ ಕ್ಲಾಡ್ ಐ ಹಿಂದೆ ಕಾಂಗೋ ಬೇಸಿನ್ ಸ್ಟ್ರೈನ್ ಎಂದು ಕರೆಯಲಾಗುತ್ತಿತ್ತು. ಕ್ಲಾಡ್ ಎ ಪಶ್ಚಿಮ ಆಫ್ರಿಕನ್ ಸ್ಟ್ರೈನ್ಗಿಂತ ಹೆಚ್ಚು ವೈರಾಣುಕಾರಿಯಾಗಿದೆ. ಇದರ ಪರಿಣಾಮವಾಗಿ ಹೆಚ್ಚಿನ ಪ್ರಕರಣದಲ್ಲಿ ಸಾವಿನ ಪ್ರಮಾಣ ಉಂಟಾಗುತ್ತದೆ. ನಡೆಯುತ್ತಿರುವ ಏಕಾಏಕಿ ದಕ್ಷಿಣ ಕಿವು ಪ್ರಾಂತ್ಯದ ಪೂರ್ವ ಡಿಆರ್ಸಿಯಲ್ಲಿ ಅದರ ಕೇಂದ್ರಬಿಂದುವನ್ನು ಹೊಂದಿದೆ ಮತ್ತು ದೊಡ್ಡ ಸಾಂಕ್ರಾಮಿಕ ರೋಗವನ್ನು ಉತ್ತೇಜಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಸಾಮಾನ್ಯವಾಗಿ ಲೈಂಗಿಕ ಮಾರ್ಗದ ಮೂಲಕ ಮಾನವನಿಂದ ಮನುಷ್ಯನಿಗೆ ಹರಡುವ ನಿರಂತರ ಸರಪಳಿಗಳೊಂದಿಗೆ ವಿಶಿಷ್ಟವಾದ ಸಾಂಕ್ರಾಮಿಕ ರೋಗಶಾಸ್ತ್ರದ ಮಾದರಿಯನ್ನು ಹೊಂದಿದೆ. ಇದು ಪ್ರಸರಣವನ್ನು ಹೆಚ್ಚಿಸಿರಬಹುದು, ನಮಗೆ ಇನ್ನೂ ತಿಳಿದಿಲ್ಲ. ಇದನ್ನು ಉಂಟುಮಾಡುವ ವೈರಸ್ ಹೊಸದಾಗಿ ವ್ಯಾಖ್ಯಾನಿಸಲಾದ ಕ್ಲಾಡ್ ಐಬಿ ವಂಶಾವಳಿಯಾಗಿದೆ. ಇದು ಸೆಪ್ಟೆಂಬರ್ 2023ರಿಂದ ನಡೆಯುತ್ತಿದೆ ಎಂದು ಅಂದಾಜಿಸಲಾದ ಮಾನವನಿಂದ ಮನುಷ್ಯನಿಗೆ ಹರಡುವಿಕೆಯ ವಿಶಿಷ್ಟ ಲಕ್ಷಣವಾಗಿರುವ ರೂಪಾಂತರಗಳನ್ನು ಪ್ರದರ್ಶಿಸುತ್ತದೆ. ಅನೇಕ ಶಂಕಿತ ಪ್ರಕರಣಗಳು ಪರೀಕ್ಷೆಗೆ ಒಳಗಾಗದಿದ್ದರೂ ಮತ್ತು ದೃಢೀಕರಿಸಲ್ಪಟ್ಟಂತೆ ಪರಿಗಣಿಸದಿದ್ದರೂ ಸಹ ಪ್ರಕರಣಗಳ ಸಂಖ್ಯೆಗಳು ವೇಗವಾಗಿ ಏರುತ್ತಿವೆ. ಸಂಕೀರ್ಣವಾದ ವಿಷಯಗಳು. ವೈರಸ್ನ ಈ ವಂಶಾವಳಿಯ ಸೋಂಕನ್ನು ಕಳೆದುಕೊಳ್ಳಲು ಸಾಮಾನ್ಯವಾಗಿ ಬಳಸುವ ಪರೀಕ್ಷೆಯು ಕಂಡುಬಂದಿದೆ. ಇದು ಹೆಚ್ಚಾಗಿ ವಯಸ್ಕರ ಮೇಲೆ ಪರಿಣಾಮ ಬೀರುತ್ತದೆ. ಪ್ರಕರಣದ ಸಾವಿನ ಪ್ರಮಾಣವು 2022ರ ಜಾಗತಿಕ ಏಕಾಏಕಿಗಿಂತ ಹೆಚ್ಚಾಗಿದೆ. ಈಗಾಗಲೇ ಈ ಏಕಾಏಕಿ ಹಲವಾರು ನೆರೆಯ ದೇಶಗಳಲ್ಲಿ ಸಂಭವಿಸುವ ಮ್ಪಾಕ್ಸ್ ಪ್ರಕರಣಗಳಿಗೆ ಕಾರಣವಾಗಿದೆ. ಕೆಲವು ಕೀನ್ಯಾದಂತಹವು. ಮ್ಪಾಕ್ಸ್ನ ಹಿಂದಿನ ದಾಖಲೆಗಳಿಲ್ಲ. ಸವಾಲು ಅಗಾಧವಾಗಿದೆ. ಪೂರ್ವ ಡ್ರಚ್ ಬಹು ಸಮಸ್ಯೆಗಳಿಂದ ಸುತ್ತುವರಿದ ಪ್ರದೇಶವಾಗಿದೆ. ಇದು ಡ್ರಚ್ಗಾಗಿ ದಡಾರ, ಕಾಲರಾ ಮತ್ತು ಪೋಲಿಯೋಮೈಲಿಟಿಸ್ ಸೇರಿದಂತೆ ನೈಸರ್ಗಿಕ ವಿಪತ್ತುಗಳು, ಹಿಂಸೆ ಮತ್ತು ಸಾಂಕ್ರಾಮಿಕ ರೋಗಗಳನ್ನು ಒಳಗೊಂಡಿದೆ. ಇತ್ತೀಚಿನ ವರ್ಷಗಳಲ್ಲಿ ಎರಡನೇ ಅತಿ ದೊಡ್ಡ ಎಬೋಲಾ ಏಕಾಏಕಿ ವ್ಯಾಪಕ ಪ್ರದೇಶದಲ್ಲಿ ಸಂಭವಿಸಿದೆ ಮತ್ತು ಲಸಿಕೆಗಳು ಮತ್ತು ಚಿಕಿತ್ಸೆಗಳ ಲಭ್ಯತೆಯ ಹೊರತಾಗಿಯೂ ಗಣನೀಯ ಸವಾಲುಗಳನ್ನು ಒಡ್ಡಿದೆ. ಏನಾಗಬೇಕು? ದಿ ಲ್ಯಾನ್ಸೆಟ್ ಗ್ಲೋಬಲ್ ಹೆಲ್ತ್ನಲ್ಲಿ ನಾವು ಸಹಲೇಖಕರಾದ ಇತ್ತೀಚಿನ ಲೇಖನವು ಈ ಏಕಾಏಕಿ ತಡೆಗಟ್ಟಲು ಮತ್ತು ಇದು ಸಾಂಕ್ರಾಮಿಕ ರೋಗವಾಗಿ ಬದಲಾಗದಂತೆ ತಡೆಯಲು ಏನು ಮಾಡಬೇಕೆಂದು ವಿವರಿಸುತ್ತದೆ. ರೋಗನಿರ್ಣಯದ ಪರೀಕ್ಷೆಗಳು, ಲಸಿಕೆಗಳು ಮತ್ತು ಆಂಟಿವೈರಲ್ ಚಿಕಿತ್ಸೆಗಳಿಗೆ ಸಮಾನ ಪ್ರವೇಶಕ್ಕೆ ರಾಜಕೀಯ ಬದ್ಧತೆ ಮತ್ತು ಹಣಕಾಸಿನ ಹೂಡಿಕೆಗಳ ಅಗತ್ಯವಿದೆ. ಮಾನ್ಯತೆ ಸೆಟ್ಟಿಂಗ್ಗಳು, ಪ್ರಸರಣ ಮಾರ್ಗಗಳು ಮತ್ತು ಕ್ಲಿನಿಕಲ್ ಪ್ರಸ್ತುತಿಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ವೈಜ್ಞಾನಿಕ ತನಿಖೆಗಳು ಅಗತ್ಯವಿದೆ. ಈ ಮಧ್ಯಸ್ಥಿಕೆಗಳನ್ನು ಮಾಡಲು ಉತ್ತಮ ಮಾರ್ಗಗಳನ್ನು ಕಂಡುಹಿಡಿಯುವುದು ಮುಖ್ಯವಾಗಿದೆ. ಆಫ್ರಿಕಾದಲ್ಲಿ ಆಫ್ರಿಕನ್ ನೇತೃತ್ವದ ಬಹುಶಿಸ್ತೀಯ ಬಹುದೇಶದ ಮ್ಪಾಕ್ಸ್ ರಿಸರ್ಚ್ ಕನ್ಸೋರ್ಟಿಯಂ ಮ್ಪಾಕ್ರೆಕ್ ಸ್ಥಾಪನೆಯನ್ನು ನಾವು ಪ್ರಸ್ತಾಪಿಸಿದ್ದೇವೆ. ಇದು ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಮ್ಪಾಕ್ಸ್ ಅನ್ನು ತೆಗೆದುಹಾಕುವ ಕಡೆಗೆ ಸಂಶೋಧನೆ ನಡೆಸಬೇಕು. ಪ್ರಪಂಚದ ಒಂದು ಮೂಲೆಯಲ್ಲಿರುವ ರೋಗವು ಇದ್ದಕ್ಕಿದ್ದಂತೆ ಜಾಗತಿಕ ಬೆದರಿಕೆಯಾಗಿ ಪರಿಣಮಿಸುತ್ತದೆ ಎಂಬುದರಲ್ಲಿ ಸಂದೇಹವಿಲ್ಲ. ಜಾಗತಿಕ ಆರೋಗ್ಯ ವ್ಯವಸ್ಥೆಯು ಈ ವಾಸ್ತವದ ಬಗ್ಗೆ ಎಚ್ಚರಗೊಳ್ಳುವ ಸಮಯ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ.